ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆ ಕ್ಷಣ ಬಂದೇ ಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡುವಂತಹ ಸಮಯ ಬಂದು ಬಿಟ್ಟಿದೆ. ಮುಖ್ಯಮಂತ್ರಿಗಳು ನಡೆಸಿದಂತಹ ಉಪಹಾರ ಕೂಟಕ್ಕೆ ಉಪಮುಖ್ಯಮಂತ್ರಿಗಳು ಬಂದರು. ಅವರಿಬ್ಬರ ಆಲಿಂಗನ, ಡಿ.ಕೆ. ಶಿವಕುಮಾರ್ ಕಣ್ಣಿನ ಅಂಚಿನಲ್ಲಿ ಬಂದಂತಹ ಆ ಕಣ್ಣೀರು ಎಲ್ಲವನ್ನು ಕೂಡ ಸ್ಪಷ್ಟ ಮಾಡಿಸ್ತು. ಕಾಲಿಗೆ ಎರಗಿ ತಪ್ಪಿಕೊಂಡು ಕಣ್ಣೀರು ಸುರಿಸಿದ್ರು ಡಿ.ಕೆ. ಶಿವಕುಮಾರ್. ಅಲ್ಲಿಗೆ ಬದಲಾವಣೆಯ ಗಾಳಿ ಬೀಸಿತು. ಉಪಹಾರ ಕೂಟದಲ್ಲಿ ಸಚಿವರುಗಳ ಎದುರುಗಡೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ಅನ್ನೋದು ಇದೀಗ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿ. ಮೊದಲು ತನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ದೆಹಲಿಯಲ್ಲಿ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ಬ್ರೀಫ್ ಮಾಡಿ, ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುತ್ತಾ ಇದ್ದೇನೆ ಮತ್ತು ನನ್ನ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಅವರು ಅಲಂಕರಿಸುತ್ತಾರೆ ಅನ್ನುವಂತಹ ಮಾತನ್ನ ಈಗಾಗಲೇ ಉಪಹಾರ ಕೂಟದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಇವತ್ತು ಉಪಹಾರ ಕೂಟ ಮುಖ್ಯಮಂತ್ರಿಗಳು ಆಯೋಜನೆ ಮಾಡಿದ್ರು. ತಾವು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ತನ್ನ ನಿರ್ಧಾರವನ್ನ ಹೇಳುವುದರ ಸಲುವಾಗಿ ಉಪಹಾರ ಕೂಟವನ್ನ ಕರೆದಿದ್ರು. ಆ ಉಪಹಾರ ಕೂಟದಲ್ಲಿ ನಡೆದಂತಹ ಈ ಒಂದು ಬೆಳವಣಿಗೆ ಇದು ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಈ ವಿಡಿಯೋ, ಈ ಫೋಟೋ ಜನರ ಮನಸ್ಸಿನಲ್ಲಿದ್ದಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರ. ಫೋಟೋ ಮಾತಿಗಿಂತ ಬಹಳ ಹಲವಾರು ರೀತಿಯಂತ ಉತ್ತರಗಳನ್ನು ನಮಗೆ ಕೊಡುತ್ತೆ. ಈ ವಿಡಿಯೋ ನಿಜಕ್ಕೂ ಕೂಡ ಒಂದು ಭಾವುಕವಾದಂತಹ ವಿಡಿಯೋ. ಸಿದ್ದರಾಮಯ್ಯನವರನ್ನ ಅಲ್ಲಿ ಡಿ.ಕೆ. ಶಿವಕುಮಾರ್ ಉಪಹಾರ ಕೂಟಕ್ಕೆ ಬಂದು ಕಾಲು ಮುಗಿದು ಕೊನೆಗೆ ಟೈಟ್ ಆಗಿ ಹಗ್ ಮಾಡ್ತಾರೆ. ಆಗ ಡಿ.ಕೆ. ಶಿವಕುಮಾರ್ ಅವರ ಕಣ್ಣಂಚಿನಲ್ಲಿ ನೀರು. ಇದು ಒಂದು ಜನರೇಷನ್ನ ಶಿಫ್ಟ್ ಓವರ್. ಇಷ್ಟು ದಿನ ನಡೆದಂಥ ಹಗ್ಗ ಜಗ್ಗಾಟಕ್ಕೆ ಈ ದೃಶ್ಯಗಳೇ ಉತ್ತರ. ಈ ದೃಶ್ಯ 100 ಮಾತುಗಳಿಗೆ ಸಮ. ಅಲ್ಲಿ ನಡೀತಾ ಇರುವಂತಹ ಆ ಒಂದು ಆಲಿಂಗನ ಮುಂದಿನ ದಿನಗಳ ರಾಜ್ಯ ರಾಜಕಾರಣದ ದಿಕ್ಸೂಚಿ. ಈ ಆಲಿಂಗನ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದರು ಅನ್ನುವಂತಹ ಕೋಪ, ತಾಪ, ಬೇಸರ, ಆತಂಕಕ್ಕೆ ಒಂದಿಷ್ಟು ಮುಲಾಮು ಹಚ್ಚಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರನ್ನ ತಬ್ಬಿಕೊಂಡಿದ್ದು ಮತ್ತು ಅವರನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದು ಸಿದ್ದರಾಮಯ್ಯನವರು ರೆಡಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇದರಲ್ಲಿ ಯಾವ ಬೇಸರವೂ ಇಲ್ಲ. ಇದು ನನ್ನ ಮನಪೂರ್ವಕವಾದ ಒಪ್ಪಿಗೆ. ನಾನು ಅತ್ಯಂತ ಸಂತೋಷದಿಂದ ನನ್ನ ಸ್ಥಾನವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಸಂಕೇತ ಈ ದೃಶ್ಯ. ಈ ದೃಶ್ಯ ನಿಜಕ್ಕೂ ಕೂಡ ಒಂದು ಭಾವುಕವಾದ ದೃಶ್ಯ. ಇಬ್ಬರು ನಡೆದುಕೊಂಡಂತಹ ರೀತಿ ಓಪನ್ ಆಗಿ ಒಬ್ಬರ ಮೇಲೊಬ್ಬರು ಎಂದು ಕೂಡ ಟಾರ್ಗೆಟ್ ಮಾಡಿಲ್ಲ. ಎಕ್ಸಲ್ಲೋ ಅಲ್ಲೋ ಇಲ್ಲೋ ಮಾರ್ಮಿಕವಾಗಿ ಕೆಲ ಪೋಸ್ಟ್ಗಳನ್ನು ಹಾಕಿದ್ದು ಬಿಟ್ಟರೆ ಬಹಿರಂಗವಾಗಿ ಒಬ್ಬರಿಗೊಬ್ಬರು ಬೈದಾಡಿಕೊಂಡಿದ್ದು ಇಲ್ಲ. ಈ ಹಿಂದೆ BJP ಗವರ್ನಮೆಂಟ್ ಇದ್ದಾಗ ಬಹಳಷ್ಟು ಮುಖ್ಯಮಂತ್ರಿಗಳು ಬದಲಾವಣೆಗಳಾದವು, ಬಹಳಷ್ಟು ರೆಬಲ್ ಆಕ್ಟಿವಿಟೀಸ್ ನಡೆದವು. ಆಗ ಯಡಿಯೂರಪ್ಪನವರನ್ನ ಬಹಿರಂಗವಾಗಿ ಬೈದಿರುವಂಥ ಹಲವಾರು ಉದಾಹರಣೆಗಳಿವೆ. ಈಗಲೂ ಕೂಡ ಯತ್ನಾಳ್, ಈಶ್ವರಪ್ಪ ಅವರು ಯಡಿಯೂರಪ್ಪನವರ ವಿರೋಧಿಗಳಾಗಿ ಅವರ ವಿರುದ್ಧ ಪಕ್ಷದಲ್ಲಿ ಇಲ್ಲದೇ ಇದ್ರೂ ಮಾತಾಡ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಈ ವಿಚಾರದಲ್ಲಿ ನಾಯಕತ್ವ ಬದಲಾವಣೆ ಅನ್ನುವ ಜಟಾಪಟಿ ಸತತ 3 ವರ್ಷಗಳಿಂದಲೂ ಕೂಡ ನಡೀತಾ ಇದ್ರು. ಒಬ್ಬರಿಗೊಬ್ಬರು ತೀರಾ ಮಾನ ಮರ್ಯಾದೆ ಕಳೆಯೋ ರೀತಿಯಲ್ಲಿ ನಡೆದುಕೊಂಡಿಲ್ಲ. ಬಹಳ ಪ್ರಜ್ಞಾಪೂರ್ವಕವಾಗಿ ತಮ್ಮ ತುಟಿಗೆ ಬೀಗವನ್ನ ಹಾಕಿ ಹೈಕಮಾಂಡ್ ಹೇಳಿದಂತೆ ನಡೆದುಕೊಂಡು ಬಂದು ಇವತ್ತು ಒಂದು ಉತ್ತರವನ್ನು ಕೊಡುತ್ತಿದ್ದಾರೆ ಈ ದೃಶ್ಯದ ಮೂಲಕ.